ಕಾಳಿ ಅಲ್ಲಿ ನೋಡ್ಲ ಒಂದ್ ಮಗು ಕುಂತೈತೆ. ಇಟ್ಟತ್ನಾಗ ಎಲ್ಲವೇ ಯಾವ ಮಗು? ಎತ್ತಾಗ್ಲ ನೋಡ್ತಿದ್ಯಾ? ಅಲ್ಲಿ ನೋಡ್ಲಾ ಒಂದೇ ಒಂದ್ ಮಗು ಕುಂತೈತೆ ಅಂದ್ರೆ ಪಾಪ ಮನೆಯಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿರ್ಬೇಕು ಅನ್ಸ್ತೈತೆ. ಬಾ ಬಾ ಕೇಳುಮ್ಮ. ಸನ ಸನ ಅವೇ ಸನ ಸನ ನಿಂತ್ಕೊಳ್ಳೋದೇ ಒಂದು ನಿಮಿಷ. ಎಲ್ಲೋ ಹೋಯ್ತಿದ್ಯಾ? ಎಲ್ಲಿಗೆ ಅಂದ್ರೆ ಯಾಕ್ಲ ಹಿಂಗ್ ಕೇಳ್ತಿದ್ಯಾ? ಮಗುತವ ಬಾ ಸುಮ್ಕೆ. ಸಾನ ನಿಂಗೆ ತಲೆಗೆಲ್ಲ ಕೆಟ್ಟೈತೆ ಹೆಂಗೆ? ಯೋಚನೆ ಮಾಡವಿ. ಇಟ್ಟೊತ್ನಲ್ಲಿ ಒಂದೇ ಒಂದು ಮಗು ಹೆಂಗ್ ಕುತ್ಕೊಳ್ತದೆ ಹೇಳು? ಇವನು ನಿನ್ ಮಾತಿನ ಅರ್ಥ? ಅವೇ ನಿನಗಿನ್ನೂ ಅರ್ಥ ಆಯ್ತಿಲ್ವಾ? ಅದು ಮಗು ಅಲ್ಲ, ದೆವ್ವ. ಹ್ಞೂ ಕಣವಿ, ನಮ್ಮ ಅವ್ವ ಹೇಳ್ತಿದ್ಲು ಇಟ್ಟೊತ್ನಾಗೆ ದೆವ್ವಗಳೆಲ್ಲ ಪುಟ್ಟು ಮಗಿ ರೂಪದಲ್ಲಿ ಓಡಾಡ್ತಾವಂತೆ. ಅದು ಹಂಗೆಯ ನಾವು ಹತ್ರ ಹೋದ್ರೆ ಅದು ನಮ್ಮ ರಕ್ತ ಇರಿಸಿ ಸಾಯಿಸ್ಬಿಡ್ತೆ ಕಣವಿ. ಬಾಯ್ದು ಹೊಟ್ಟೋಗಮ್ಮ. ಕಾಳಿ, ನಿಂಗೆ ಕತ್ತೆಗಾಗಿರೋಷ್ಟು ವಯಸ್ಸಾಗದೆ, ಆದ್ರೆ ತಲೆನಾಗ ಮಾತ್ರ ಒಂದ್ ಪೂರು ಬುದ್ಧಿನೇ ಇಲ್ಲ. ಅದು ಮಗು ಕಣ್ಲ, ದೆವ್ವ ಅಲ್ಲ. ಸುಮ್ಕೆ ಬಾ. ಅವೇ ಮೂಸಿ ನಿಂತ್ಕೊಳ್ಳವೆ. ನಾನು ಹೇಳೋದು ನಿನಗೆ ಅರ್ಥ ಆಯ್ತಿರಲ್ವಾ? ಇರು. ನೋಡು, ಇದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಾಗೆ 500 ಕೊಟ್ಟರಂತ ಹನುಮಂತನ ಗದೆ. ಈಗ ನೋಡು, ಇದು ನೋಡಿ ಆ ದೆವ್ವ ಹೆಂಗ್ ಓಡ್ತದೆ ಅಂತ. ನೀನ್ ಯಾಕೋ ಅತಿಯಾಗಿ ಆಡ್ತಿಲ್ವಾ? ಅವಿ ಸುಮ್ಕೆ ನಿಂತ್ಕೊಳ್ಳವೆ. ಬಾಬಾ ನಾನು ನಂಬಿ ನಿನ್ನ ನನ್ನ ಜೊತೆ ಕಳ್ಸವನೆ. ನಿನ್ಗೇನ ಆದ್ರೆ ಆತೆಯ ಬಾಬಾ ನನ್ನ ಕತೆ ಮುಗಿಸ್ಬಿಡ್ತಾನೆ. ಈ ಪಾಟಿ ಎದುರ್ಕೊಳ್ಳೋನು ನೀನ್ ನನ್ನ ಕಾಪಾಡ್ತೀಯಾ? ಏ ಸಾನ ನಿಂತ್ಕೊಳ್ಳವೆ. ನಿಂಗಿದೆಲ್ಲ ಅರ್ಥ ಹಾಕಿಲ್ಲ. ಆಂಜನೇಯ, ಜಯ ಹನುಮಾನ ಜ್ಞಾನಗುಣ ಸಾಗರ್, ಜಯ ಕಪೀಶತಿ ಲೋಕ ಜಾಗರ್, ರಾಮದೂತ ಅದಲಿತ ಬಲಧಾಮ, ಅಂಜನಿ ಪುತ್ರ ಪವನಸ್ನ, ಬುದ್ಧಿಹೀನು ತನು ಜಾನಕ ಸುಮಿರ ಪವನ ಕುಮಾರ, ಬಲ ಬುದ್ಧಿ ವಿದ್ಯಾ ದೇವಮಯಿ, ಅರವು ಕಲೇಶ ವಿಕಾರ, ಜಯ ಹನುಮಾನ ಜ್ಞಾನಗುಣ ಸಾಗರ್, ಜಯ ಕಪೀಶತಿ ಲೋಕ ಜಾಗರ್, ರಾಮದೂತ. ಏಯ್ ಪುಡ್ದೇವಾ, ಈಗ ನೀನು ಇಲ್ಲಿಂದ ಓಡೋಗಿಲ್ಲ ಅಂತಂದ್ರೆ ನೋಡಿಲಿ ನಮ್ಮ ಬಾಸ್ ಆಂಜನೇಯ ಕತೆ ನಿಮ್ಮ ಮ್ಯಾಕ್ ಹಾಕ್ಬಿಡ್ತೀನಿ.